ವಯಸ್ಸಾದವ್ರನ್ನ ಯಾವ ರೀತಿ ನೋಡ್ತಾರಂದ್ರೆ, ನನಗೆ ಅನುಭವ ಇದೆ. ನಮ್ಮ ಅಪ್ಪನ 1 ತಿಂಗಳು 10 ದಿವಸ ಆಸ್ಪತ್ರೆಗಿದ್ವಿ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಜೀವಂತವಾಗಿ ವಾಪಸ್ ಕಳಿಸ್ಲಿಲ್ಲ. ನಮ್ಮ ಅಪ್ಪಗೆ ಶುಗರ್ ಇರಲಿಲ್ಲ, BP ಇರಲಿಲ್ಲ, ಏನೇನೇನೂ ಇರಲಿಲ್ಲ. ಅನ್ಯಾಯವಾಗಿ ನಮ್ಮ ಅಪ್ಪನ ಸಾಯಿಸಿ ನಮ್ಮನ್ನ ಊರಿಗೆ ಕಳಿಸಿದ್ರು. ಸ್ನೇಹಿತರೆ ನಮಸ್ಕಾರ. ವಿಕ್ಟೋರಿಯಾ ಆಸ್ಪತ್ರೆಯ ಕರ್ಮಕಾಂಡ ದಯವಿಟ್ಟು ನೋಡಿ. 1 ನಿಮಿಷ ವಿಡಿಯೋ ಇದೆ, ಏನೇನು ನಡೀತಾ ಇದೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಯಾರ್ಯಾರು ಈ ತರ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದ್ರ ಬಗ್ಗೆ ಒಂದು ಪೂರ್ತಿ ಮಾಹಿತಿ ನಿಮ್ಗೆ ಕೊಡ್ತೀನಿ. ಒಂದು ಹೆಣ್ಣುಮಗಳು ನೋಡಿ, ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಪ್ರಶ್ನೆ ಮಾಡೋದಕ್ಕೆ ಕಲೀರಿ, ಸತ್ತ ಪ್ರಜೆಗಳಾಗಬೇಡಿ, ಪ್ರಶ್ನೆ ಮಾಡೋದಕ್ಕೆ ಕಲೀರಿ ಅಂತ ಹೇಳಿ ಯಾವಾಗಲೂ ಹೇಳ್ತಿರ್ತೀನಿ. ನಾವು ಈ ತರ ಸೌಂಡ್ ಮಾಡಿದ್ರೆ, ನಾವು ಈ ತರ ಒಂದು ಸ್ವಲ್ಪ ನಮ್ಮ ಧ್ವನಿಯನ್ನು ಜೋರು ಮಾಡಿದ್ರೆ ಕೆಲವು ಕಡೆ ಕೆಲಸಗಳು 100% ಆಗುತ್ತೆ. ಅದರಿಂದ ದಯವಿಟ್ಟು ಈ ತರ ಧ್ವನಿ ಎತ್ತಿ ಯಾನೇ ಅನ್ಯಾಯ ನಡೆದ್ರು ಕೂಡ ಪ್ರಶ್ನೆ ಮಾಡೋದು ಕಲೀರಿ. ಪ್ರತಿಯೊಬ್ಬರಿಗೂ ಹಕ್ಕಿದೆ ಅಂತ ಹೇಳ್ತಾ ಇರ್ತೀನಿ. ಒಬ್ಬ ಹೆಣ್ಮಗಳು ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಮಗೆ ಗೊತ್ತಿರೋರು ಯಾವ ರೀತಿ ಇವತ್ತು ಅವರಿಗೆ ಸ್ಪಂದಿಸ್ತಾ ಇದ್ದಾರೆ. ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡ್ ಬನ್ನಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನೇನು ಆಗ್ತಾ ಇದೆ, ಏನಾಗಿದೆ, ಯಾವ ರೀತಿ ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ನೋಡ್ಕೊಂಡ್ ಬನ್ನಿ, 1 ನಿಮಿಷ ಇದೆ. ಎದ್ದೇಳಿಸಿದ್ರು, ಎದ್ದು ಒಂಚೂರು ಎದ್ದೇಳೋವರೆಗೂ ಸುಮ್ಮನೆ ಇರಬೇಕು. ಇದೇ ನಿಮ್ಮ ಅಪ್ಪನ ಮನೇನೆ, ಅವ್ರ ಮನೇನೆ, ಇವ್ರ ಮನೇನ ಅಂದ್ರೆ ಇವ್ರ ಅಪ್ಪನ ಮನೇನೂ ಅಲ್ಲ, ನಮ್ಮ ಅಪ್ಪನ ಮನೇನೂ ಅಲ್ಲ. ಹೆಂಗ್ ಕೇಳ್ತಾರೆ ಹಂಗೆ ಹೇಳ್ಬೇಕು. ಅಲ್ಲ ಹೆಂಗ್ ಕೇಳ್ತಾರೆ ಒಂದು ರೀತಿ, ಆಯ್ತಾ? ನಾನು ಏನ್ ಇದಲ್ಲ, ಬೆಂಗಳೂರು ನಗರದ ಅಧ್ಯಕ್ಷರು, ಹ್ಯೂಮನ್ ರೈಟ್ಸ್ ಅಧಿಕಾರಿ, ನನ್ಗೆ ಕೇಳೋ ಹಕ್ಕಿದೆ. ನಾನು ಮಾತಾಡಿ ಇವಾಗ ಹಾಕಿಸ್ತೀನಿ, ಹೋಗ್ಲಿ. ನಿಮ್ ಪ್ರಾಬ್ಲಮ್ ಏನ್ ಹೇಳೋ, ಹೇಳೋ ರೀತಿಯಲ್ಲಿ ಹೇಳಿ. ನಿಮ್ಗೂ ಕಷ್ಟ ಸುಖ ಬರುತ್ತೆ, ನಿಮ್ಗೂ ನೋವು ಬರುತ್ತೆ. ಬಟ್ ನಾನೊಬ್ಳಿಗೆ ಅಂತಲ್ಲ, ಅವರು ಕಷ್ಟದಲ್ಲಿ ಇದಾರೆ. 5:30 ಗಂಟೆ ಮೇಲೆ ಎದ್ದೇಳಬೇಕಮ್ಮ, ಇದು ಕ್ಲೀನ್ ಮಾಡಬೇಕು. ಗೊತ್ತಿಲ್ಲ ಅಲ್ವಾ ಸರ್? ಇವಾಗ ಎಲ್ಲಿ ಸರ್ ಎದ್ದೇಳ ಕ್ಲೀನ್ ಆಗಿ ಮಾಡಿದ್ದಾರೆ. ಎಷ್ಟಾಗ್ತೈತಿ ಇವಾಗ ಟೈಮ್? ನೀವು ಎದ್ದೇಳಿ ಇಲ್ಲಿ ಕೇಳಕ್ ಅಧಿಕಾರ ಇಲ್ಲ ಅಂತ ಹೇಳ್ಬಿಡಿ. ನಾನು ಮ್ಯಾನೇಜ್ಮೆಂಟ್ ಹೋಗಿ ಮಾತಾಡ್ತೀನಿ. ಅಧಿಕಾರ ಇಲ್ಲ ಅಂತ ಹೇಳ್ಬಿಡಿ. ಯಾರಿಗೆ ಅಧಿಕಾರ ಇಲ್ಲ ಅಂತ ಕ್ಲೀನ್ ಮಾಡ್ತಾರೆ. ಅಲ್ಲ ನಾವುಗಳೇ ಇಲ್ಲ ಅಂದ್ರೆ ಇವ್ರಿಗೆ ಯಾರು ಬರ್ತಾರೆ? ಇವ್ರು ಯಾರು ಬರ್ತಾರೆ? ಕಿಚ್ಚಾಡ್ಬೇಡಿ ಸುಮ್ಮನೆ. ಬಟ್ ಕೇಳ್ತಾರ ಅಷ್ಟೆಲ್ಲ ಇಟ್ಕೋಬೇಕು. ನೀನ್ ಕಿರ್ಚಾಡಿದಕ್ಕೇನೆ ಅಲ್ಲ, ನೀನ್ ಕಿರ್ಚಾಡಿದಕ್ಕೆ ನಾವು ಯಾರ ಮನೆ ಹಾಳು ಅಲ್ಲ, ನಾವು ಯಾರ ಮನೆ ಹಾಳು ಅಲ್ಲ. ಇವಾಗ ಹೇಳಿದ್ರಲ್ವಾ, ಎದ್ವಿ ತಾನೆ, ಎದ್ದು ಒಂಚೂರು ಕಂಡ್ಬಿಟ್ಟು ಹೋಗೋವರೆಗೂ ಇರ್ಬೇಕು. ಅದ್ ಬಿಟ್ಬಿಟ್ಟು ಮಾತಾಡ್ತಾನೆ ಇದ್ರೆ ಯಾರ ಅಪ್ಪಂದು ಅಲ್ಲ, ಯಾರ ಅಪ್ಪಂದು ಅಲ್ಲ. ನೀವ್ ಹೇಳಿದಲ್ವಾ ಅದಕ್ಕೆ ಹೇಳ್ತಿರೋದು. ತಗೊಂಡ್ ಕೊಡ್ತೀನಿ ಫೋಟೋ ಅಂತೀಯಾ? ಯಾರಪ್ಪಂದು? ಗುಂಡೂರಾವ್ ಕೈಲೇ ಫೋನ್ ಹಾಕಿಸ್ತೀನಿ. ಬೆಡ್ ನಂಬರ್ ಏನ್ ಹೇಳಿಸ್ಕೊಂಡೇನು, ಅದೇನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ, ನಾನು ನೋಡ್ತೀನಿ. ನಾನ ನೋಡೇ ಬಿಡೋಣ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರ, ನೋಡಿದ್ರಲ್ಲ, ದಯವಿಟ್ಟು ಈ ರೀತಿ ಪ್ರಶ್ನೆ ಮಾಡೋದಕ್ಕೆ ಕಲೀರಿ. ಯಾಕಂದ್ರೆ ಅಲ್ಲಿ ಏನ್ ಮಾಡ್ತಾರಂದ್ರೆ, ನಾವು ಪೇಷಂಟ್ ಇದ್ರೆ ಇವ್ರು ಬೆಳಗ್ಗೆ 6 ಗಂಟೆಗೆ ಬರಬೇಕು, ಕ್ಲೀನ್ ಮಾಡೋರು 6 ಗಂಟೆಗೆ ಬರಬೇಕು. ಇವ್ರು 6 ಗಂಟೆಗೆ ಬರಲ್ಲ. ಯಾವಾಗ ಬರ್ತಾರೆ? 9 ಗಂಟೆಗೆ ಬರ್ತಾರೆ. ಆಗ 9 ಗಂಟೆಯ ಸಮಯದಲ್ಲಿ ನಾವು ಪೇಷಂಟ್ಗಳಿಗೆ ಅವಾಗ ತಿಂಡಿ ಕೊಡುವ ಸಮಯ. ಡಾಕ್ಟರ್ ಹೇಳಿರ್ತಾರೆ, ಅವ್ರು ಡಾಕ್ಟರ್ ಬರೋ ವರ್ಷದಿಗೆ ತಿಂಡಿ ತಿನ್ನಿಸಿ ಮಾತ್ರೆ ಕೊಟ್ಬಿಟ್ಟು ಕುಂದಿರ್ಸ್ಬೇಕು. ಡಾಕ್ಟರ್ ಬರೋ ವರ್ಷದಿಗೆ. ಡಾಕ್ಟರ್ ಬರೋದೇ 9 ಗಂಟೆ ಮೇಲೆ. ಕರೆಕ್ಟಾಗಿ ಡಾಕ್ಟ್ರೂ ಬರೋದಕ್ಕೂ ಈ ಕ್ಲೀನಿಂಗ್ನವರು ಬರೋದಕ್ಕೂ 2ಕ್ಕೂ ಸಮ. ತಿಂಡಿ ತಿನ್ನಿಸೋದು ಯಾವಾಗ, ಮಾತ್ರೆ ಕೊಡೋದು ಯಾವಾಗ, ಇವ್ ಡಾಕ್ಟರ್ ಚೆಕ್ ಮಾಡೋದು ಯಾವಾಗ? ಕ್ಲೀನಿಂಗ್ನವ್ರು ಬರಬೇಕಾಗಿರೋದು ಬೆಳಿಗ್ಗೆ 7 ಗಂಟೆ ಒಳಗಡೆ ಬರಬೇಕು. ಇವರು 7 ಗಂಟೆ ಒಳಗಡೆ ಬರಲ್ಲ. ಇವ್ರು ಬರೋದೇ 9 ಗಂಟೆಗೆ. ಡಾಕ್ಟ್ರು ಬಂದಂಗೆ ಬರ್ತಾರೆ ಕ್ಲೀನಿಂಗ್ ಮಾಡೋರು. ಹೆಂಗ್ ಗೊತ್ತಾ? ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಪೇಷಂಟ್ ಕೇಳೋರು, ಅಲ್ಲೇನಾದರೂ ಮಾತ್ರೆಗಳು ಔಷಧಿಗಳು ಉಳಿದಿರ್ತಾವಲ್ಲ, ಅದ್ರ ಜೊತೆಗೆ ಬಿಲ್ ಇಟ್ರೆ ಅದನ್ನ ಕದ್ದು ಬಿಡ್ತಾರೆ. ಸುಮಾರು ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ರೀತಿ ಅನ್ಯಾಯ ನಡೀತಾ ಇದೆ. ಇದು ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ಪೇಷಂಟ್ ಅವ್ರು ಹೊರಗಡೆ ಹೋದಾಗ ಇಲ್ಲಿ ಏನ್ ಮಾಡ್ತಾರೆ, ಪೇಷಂಟ್ ಪಾಪ ಪ್ರಜ್ಞರೆಲ್ಲ ಮಲಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಮಾತ್ರೆ ತಗೊಂಡ್ ಮಲಗಿರ್ತಾರೆ. ಇಲ್ಲಿ ಇವರು ಯಾರು ಹೊರಗಡೆ ಹೋಗಿರ್ತಾರೆ. ಹೊರಗಡೆ ಹೋದಾಗ ಇವರು ಕ್ಲೀನ್ ಮಾಡೋರು ಏನ್ ಮಾಡ್ತಾರೆ, ಮಾತ್ರೆ ಮತ್ತೆ ಅಲ್ಲಿ ಬಿಲ್ ಇರ್ತಲ್ಲ ಅದನ್ನ ಎತ್ಕೊಂಡ್ಬರ್ತಾರೆ. ಎತ್ಕೊಂಡ್ಬಂದು ತಿರ್ಗಾ ವಾಪಸ್ ಹೋಗಿ ಮೆಡಿಕಲ್ ಸ್ಟೋರಿಗೆ ಕೊಡ್ತಾರೆ. ಅವಾಗ ಮೆಡಿಕಲ್ ಸ್ಟೋರ್ ಅವರು ಅವರಿಗೆ ದುಡ್ಡು ಕೊಡ್ತಾರೆ. ಈ ರೀತಿ ನಡೆಯುತ್ತೆ. ದಯವಿಟ್ಟು ಪೇಷಂಟ್ ಗಳರು ಇದನ್ನ ನೋಡ್ಕೊಳ್ಳಿ. ಆಮೇಲೆ ವಯಸ್ಸಾದವ್ರನ್ನ ಯಾವ ರೀತಿ ನೋಡ್ತಾರಂದ್ರೆ, ನನಗೆ ಅನುಭವ ಇದೆ. ನಮ್ಮ ಅಪ್ಪನ 1 ತಿಂಗಳು 10 ದಿವಸ ಆಸ್ಪತ್ರೆಗಿದ್ವಿ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಜೀವಂತವಾಗಿ ವಾಪಸ್ ಕಳಿಸ್ಲಿಲ್ಲ. ನಮ್ಮ ಅಪ್ಪಗೆ ಶುಗರ್ ಇರಲಿಲ್ಲ, BP ಇರಲಿಲ್ಲ, ಏನೇನೇನೂ ಇರಲಿಲ್ಲ. ಅನ್ಯಾಯವಾಗಿ ನಮ್ಮ ಅಪ್ಪನ ಸಾಯಿಸಿ ನಮ್ಮನ್ನ ಊರಿಗೆ ಕಳಿಸಿದ್ರು. ಚೆನ್ನಾಗಿ ಆಯ್ತಾರೆ ಅಂತ ಹೇಳಿ 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 ನಮಗೆ ಕಿವಿಗೆ ಭಯಂಕರ ಹೂವು ಮುಡಿಸ್ಬಿಟ್ರು. ಎಲ್ಲ ಹೂವು ಮುಡಿಸ್ಬಿಟ್ಟು ಇವರು ಆಸ್ಪತ್ರೆಯಲ್ಲಿ ನಮಗೆ ವಾಪಸ್ ಮನೆಗೆ ಎಣ ತಗೊಂಡು ನಾವು ಇಲ್ಲಿಂದ ನಮ್ಮೂರಿಗೆ ಹೋಗಿದ್ವಿ. ಈ ರೀತಿ ಮಾಡ್ತಾ ಇದಾರೆ. ನಮಗೆಲ್ಲ ಇಲ್ಲಿ ಪುಕ್ಸಟ್ಟೆ ಅಂತ ಸಾಯ್ತಾರೆ. ಯಾಕಂದ್ರೆ ಅವ್ರ ಮನೆಗೆ ಏನಾದ್ರು ನೋವು ಆದ್ರೆ ಅವಾಗ ಮಾತ್ರ ಅಂತಂದೇಳಿ ಭಯ ಬಡ್ಕೊಂತವೆ. ಬೇರೆಯವ್ರ ಮನೆಗೆ ನೋವು ಆದ್ರೆ, ಬೇರೆಯವ್ರ ಮನೆಗೆ ಯಾರೋ ಸತ್ತೋದ್ರೆ ಅದು ಕೇಳೋದೇ ಇಲ್ಲ. ಯಾಕಂದ್ರೆ ಬೇಕಾಗಿಲ್ಲ, ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಅವ್ರ ಮನೆಗೆ ಅಲ್ವ ಸತ್ತೋಗಿರೋದು, ಅವ್ರ ಅಪ್ಪ ಅಲ್ವ ಸತ್ತೋಗಿರೋದು, ಅವ್ರ ಅವ್ವ ಅಲ್ವ ಸತ್ತೋಗಿರೋದು, ನಮ್ಮವ್ವ ಅಲ್ವಲ್ಲ, ನಮ್ಮಪ್ಪ ಅಲ್ವಲ್ಲ, ನಮ್ಮ ತಮ್ಮ ಅಲ್ಲ, ನಮ್ಮ ಅಣ್ಣ ಅಲ್ಲ. ಈ ರೀತಿ ಜನಗಳು ಇಂಥ ಏನ್ ಮೈಂಡ್ ಇದೆಯಲ್ಲ, ದೇವರಣಿ ಇಂಥ ಇರೋವರೆಗೂ
ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಶಾಲೆಗಳು ಯಾವ ಉದ್ಧಾರ ಆಗಲ್ಲ, ಯಾವ ಊರಿನ ಉದ್ಧಾರ ಆಗಲ್ಲ, ಯಾವನು ಉದ್ಧಾರ ಆಗಲ್ಲ. ನಾವು ಇದೇ ತರ ಪುಕ್ಸಟ್ಟೆಗೆ ಓಟ್ ಹಾಕಿ ಅವ್ರು ಕೂಡ ಎಂದೂಲ್ ಕ್ವಾಸಿಗೆ ಓಟ್ ಹಾಕಿ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಹೊತ್ತುರ ಹಣ ತಗೊಂಬಂದು ಅಂತ ಭಯಪಡ್ಕೊಂಡು ಮಣ್ಣು ಮಾಡೋದ ಕೆಲಸ ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಳ್ಳಿ. ಒಗ್ಗಟ್ಟಾಗಿ ಮತ್ತೆ ಈ ಪುಕ್ಸಟ್ಟೆ ಕೇಳೋದು ಬಿಡಿ, ಸರ್ಕಾರದಿಂದ ಉಚಿತ ಕೇಳೋದು ಬಿಡಿ. ಇಂಥ ಸವಲತ್ತು ಕೇಳಿ, ಆರೋಗ್ಯ ಕೇಳಿ, ಆಸ್ಪತ್ರೆಗಳು ಕೇಳಿ, ಸರಿಯಾದ ಬಸ್ಗಳು ಕೇಳಿ, ಸರಿಯಾದ ಸರ್ಕಾರಿ ಶಾಲೆ ಕೇಳಿ. 14 ವರ್ಷದವರೆಗೆ ಎಜುಕೇಶನ್ ಫ್ರೀ ಕೊಡಬೇಕು ಅಂತ ನಮ್ಮ ಭಾರತ ದೇಶದಲ್ಲಿ ನಮ್ಮ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಆದರೆ ಯಾರು ಕೇಳ್ತಾ ಇದ್ದಾರೆ? ಯಾರು ಕೇಳ್ತಾ ಇಲ್ಲ. ಸಾಲ ಮಾಡೋದು, ತಗೊಂಡೋಗಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸೋದು ಮಕ್ಕಳನ್ನ. ಈ ತರ ದಯವಿಟ್ಟು ಬಿಟ್ಟುಬಿಡಿದೆಯಲ್ಲ. ಇನ್ನು ಎಷ್ಟು ವರ್ಷ ಅಂತ ಹಿಂಗೆ ಸಾಯ್ತೀರಾ? ಇನ್ನು ಎಷ್ಟು ವರ್ಷ ಅಂತ ಹಿಂಗೆ ಬಾಯ್ ಬಡ್ಕೋಬೇಕು ನಾವು? ನಮ್ಮ ಭಾರತ ದೇಶದ ಸಂವಿಧಾನ ಪ್ರಕಾರ ಈ ನಮ್ಮ ದೇಶ ರಾಜಕೀಯ ನಡೀತಾನೆ ಇಲ್ಲ. ರಾಜಕಾರಣಿಗಳು ಮಾತ್ರ ಶ್ರೀಮಂತರಾಗ್ತಾ ಇದಾರೆ. ನಾವಿಲ್ಲಿ ಓಟ್ ಹಾಕಿರೋರು ಪುಟ್ಕೋಶ್ ಎಂಜಲ್ಕಾಯಿ ಚಿಸ್ಕೊಂಡು ಓಟ್ ಹಾಕಿರೋ ಮಾತ್ರ ಈ ರೀತಿ ಬಾಯ್ ಬಡ್ಕೊಂಡು ಕುಂದ್ರೋ ಪರಿಸ್ಥಿತಿ ಬರ್ತಾ ಇದೆ. ದಯವಿಟ್ಟು ಬದಲಾವಣೆ ಆಗಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.